ಇದು ಕರ್ನಾಟಕದ ಒಂದು ಗೆಜೆಟ್ 31/12/2024ರಂದು ಅದನ್ನು ಎಸ್ಟಾಬ್ಲಿಷ್ ಮಾಡಿದರು. ಮುಂಚೆಗೆ ಸೇವಾ ಸಿಂಧುವಲ್ಲಿ ಹಾಗೆಯೇ ಬೇರೆ ಈ ಜನಮ ಪೋರ್ಟಲ್ದಲ್ಲಿ ಕೂಡ ಸರ್ಕಾರದವರು ಅದೇ ರೀತಿ ಚೇಂಜ್ ಮಾಡಿದ್ದಾರೆ. ಈಗ ಪ್ರಸ್ತುತ ಹಿಂದೆ 5 ಮತ್ತು 15 ರೂಪಾಯಿಗೆ ಏನು ಸರ್ಟಿಫಿಕೇಟ್ ಸಿಗ್ತಾಯಿತ್ತು, ಈಗ ಪ್ರಸ್ತುತ 50 ರುಪೀಸನ್ನು ಮಾಡಿದ್ದಾರೆ. 50 ರೂಪಾಯಿಗೆ ಈಗ ಸಿಗ್ತಾಯಿದೆ. ಪ್ರತಿ ತಿಂಗಳು ಸುಮಾರು ಅರೌಂಡ್ 500 ಜನನ ಮತ್ತು ಮರಣ ಪ್ರಮಾಣಪತ್ರವನ್ನು ವಲಯವಾರುಗಳಲ್ಲಿ ನೀಡ್ತಾ ಇದ್ದಾರೆ. ಪ್ರತಿಯೊಂದು ವಲಯಗಳಲ್ಲಿ ಕೆಲವೊಂದು ವಲಯಗಳಲ್ಲಿ ಆಸ್ಪತ್ರೆ ಜಾಸ್ತಿ ಇರೋದ್ರಿಂದ ಹೆಚ್ಚಿಗೆ ಆಗ್ತಾಯಿದೆ. ಅದರ ಸರಿ ಸುಮಾರಾಗಿ ಅರೌಂಡ್ 400ರಿಂದ 500 ಪ್ರತಿ ತಿಂಗಳು ಜನನ ಮರಣ ಪ್ರಮಾಣಪತ್ರ ನೀಡ್ತಿದ್ದಾರೆ. ಮುಂಚೆ 2020-2021 ಸರ್ಕಾರದಿಂದ ಬರುವಂಥ ಪೇಪರ್ಗಳನ್ನು ಯೂಸ್ ಮಾಡ್ತಾಯಿದ್ವಿ. ಅದು ತದನಂತರ ಸರ್ಕಾರ ಒಂದು ಆದೇಶ ಹೊರಡಿಸಿ ಈಗ ಪ್ರಸ್ತುತ ಅವರು ಒಂದು ಕ್ವಾಲಿಟಿ ಆಫ್ ಪೇಪರನ್ನು ಮೆನ್ಷನ್ ಮಾಡಿದ್ದಾರೆ. ಅದೇ ಕ್ವಾಲಿಟಿ ಆಫ್ ಪೇಪರನ್ನು ಪ್ರಿಂಟಿಂಗ್ ಹಾಕಬೇಕಾಗಿದೆ 75 GSM. ಅದನ್ನು ಕೂಡ ಎಲ್ಲ ವಲಯಗಳಲ್ಲಿ ನಮ್ಮಲ್ಲಿ ಅದೇ ಪೇಪರಲ್ಲಿ ನೀಡಬೇಕಂತೇಳಿ ನಾವು ಕೂಡ ಆದೇಶಗಳನ್ನು ಮಾಡಿದೆ. ಅದರಂತೆ ನಮ್ಮನ್ನು ಪಾಲನೆ ಮಾಡ್ತಾ ಇದ್ದಾರೆ. ಪೇಪರ್ ಕ್ವಾಲಿಟಿ ಕೂಡ ಮೆನ್ಷನ್ ಮಾಡಿ ಇದೇ ಕ್ವಾಲಿಟಿ ಪೇಪರ್ ಕೊಡಬೇಕಂತ ಸರ್ಕಾರದವರು ಆಲ್ರೆಡಿ ಆದೇಶ ಹೊರಡಿಸಿದ್ದಾರೆ. ಅದರಂತೆ ಎಲ್ಲವರು ಸರ್ಕಾರಿ ಕಚೇರಿಗಳು ಅದೇ ನೀಡ್ತಾ ಇದ್ದಾರೆ.